ನನ್ನ ಮೊದಲ ಹೀರೋ ನನ್ನ ಅಪ್ಪ ಎಂಬ ಒಂದು ಸುಂದರವಾದ ಕತೆ. ಒಂದು ಊರಿನಲ್ಲಿ ಅರ್ಜುನ್ ಎಂಬ ಒಬ್ಬ ಸರಳ, ದಯಾಳು ಹಾಗೂ ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ ಇರ್ತಾನೆ. ಅವನಿಗೆ ಮುದ್ದಾದ ಒಬ್ಬ ಮಗಳು ಇರ್ತಾಳೆ. ಅವಳೇ ಆರಾಧ್ಯ. ಅವನ ಜೀವನದ ಬೆಳಕೆ ಅವಳಾಗಿರ್ತಾಳೆ. ಅವಳು ಹುಟ್ಟಿದ ದಿನದಿಂದಲೇ ಅರ್ಜುನ್ ತನ್ನ ಜೀವನಕ್ಕೆ ಹೊಸ ಅರ್ಥ ಬಂದಿತೆಂದುಕೊಂಡಿರ್ತಾನೆ. ಮಗು ಆರಾಧ್ಯ ಮೊದಲ ಬಾರಿಗೆ ಅವನ ಬೆರಳನ್ನು ಹಿಡಿದಾಗ ಅರ್ಜುನ್ಗೆ ಜಗತ್ತೇ ನಿಂತಂತಾಗಿತ್ತು. ಈ ಚಿಕ್ಕ ಬೆರಳನ್ನು ಬಿಡೋದಿಲ್ಲ, ಯಾವಾಗಲೂ ನಾನು ರಕ್ಷಿಸುತ್ತೇನೆ ಎಂದು ಮೌನವಾಗಿ ಪ್ರತಿಜ್ಞೆಯನ್ನು ಮಾಡಿದ್ದ ಅರ್ಜುನ್. ದಿನ ಕಳೆದಂತೆ ಆರಾಧ್ಯ ದೊಡ್ಡವಳಾಗುತ್ತಾಳೆ. ಮೊದಲ ದಿನ ಶಾಲೆಗೆ ಹೋಗುವ ದಿನ ಬಂದೇ ಬಿಟ್ಟಿತು. ಎಂದೂ ಕೂಡ ಅಪ್ಪ ಅಮ್ಮನನ್ನು ಬಿಟ್ಟು ಇರದ ಆರಾಧ್ಯ ಮೊದಲ ಬಾರಿಗೆ ಶಾಲೆಗೆ ಹೋಗಲು ಅಳುತ್ತಾ ಕೂರುತ್ತಾಳೆ. ಆಗ ಅವರ ಅಪ್ಪ ಅವಳ ಕೈ ಹಿಡಿದುಕೊಂಡು, ನಿನಗೆ ಏನೂ ಆಗಲ್ಲ ಕಂದ, ಅಪ್ಪ ಇದ್ದಾರೆ ಅಲ್ಲವಾ ಎಂದು ನಗುತ್ತಾ ಹೇಳುತ್ತಾನೆ. ಸ್ಕೂಲ್ ಬಸ್ ಹೊರಟಾಗ ಅಪ್ಪ ಕಣ್ಣೀರು ಹಾಕುತ್ತಾನೆ. ಆದರೆ ಆ ಕಣ್ಣೀರು ಕಾಣಬಾರದೆಂದು ಆ ಕಡೆ ತನ್ನ ಕತ್ತನ್ನು ತಿರುಗಿಸಿ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾನೆ. ಇತ್ತ ಮಗಳು ಸ್ಕೂಲ್ ಬಸ್ಸಿನಲ್ಲಿ ಮೊದಲ ದಿನ ಶಾಲೆಗೆ ಹೊರಟೇ ಬಿಡುತ್ತಾಳೆ. ಮಗಳನ್ನು ಒಂದು ಕ್ಷಣವೂ ಬಿಟ್ಟಿರದ ತಂದೆ ಅಂದು ಮೊದಲ ದಿನ ಶಾಲೆಗೆ ಹೋದಾಗ ಆ ಸಂಜೆಯವರೆಗೂ ಅವಳನ್ನು ಬಿಟ್ಟಿರಲು ತುಂಬ ಕಷ್ಟಪಟ್ಟು ಚಟಪಡಿಸುತ್ತಾನೆ. ಅಪ್ಪ ಪ್ರತಿದಿನ ರಾತ್ರಿ ಅವಳು ಮಲಗುವ ಮುನ್ನ ಅವಳ ಹಾಸಿಗೆಯ ಬಳಿ ಬಂದು ಅವಳ ತಲೆಯ ಹತ್ತಿರ ಕೂತು ತಲೆಯನ್ನು ಸವರುತ್ತಾ ಪ್ರತಿದಿನವೂ ಒಂದೊಂದು ಕಥೆಯನ್ನು ಹೇಳಿ ಮಗಳನ್ನು ಮಲಗಿಸುತ್ತಿದ್ದ. ಒಂದಾನೊಂದು ಕಾಲದಲ್ಲಿ ಎಂದು ಆರಂಭಿಸಿ ಕನಸಿನ ಲೋಕಕ್ಕೆ ಮಗಳನ್ನು ಕರೆದುಕೊಂಡು ಹೋಗುತ್ತಿದ್ದ. ಆರಾಧ್ಯಳಿಗೆ ಅಪ್ಪ ಹೇಳಿದ ಕತೆಗಳೇ ಲೋಕದ ಅತ್ಯಂತ ಸುಂದರ ಕತೆಗಳಾಗಿದ್ದವು. ಅವರು ಹೇಳುತ್ತಿದ್ದ ಪ್ರತಿಯೊಂದು ಕಥೆಯು ಮಾರ್ವಲ್ ಆಗಿರ್ತಿದ್ದವು. ಅವರಂತೆಯೇ ನಾನು ಜೀವನದಲ್ಲಿ ಏನಾದರೂ ಸಾಧಿಸಬೇಕೆಂದು ಛಲವನ್ನು ಬರುವಂತೆ ಮಾಡುತ್ತಿತ್ತು. ಪ್ರತಿದಿನದ ರೊಟೀನ್ ಆಗಿತ್ತು. ಒಂದು ದಿನ ಆರಾಧ್ಯಳ ಶಾಲೆಯಲ್ಲಿ ಹಾಡಿನ ಸ್ಪರ್ಧೆ ಇತ್ತು. ಆರಾಧ್ಯ ಭಯಪಟ್ಟು ಸ್ಟೇಜ್ ಮೇಲೆ ನಿಲ್ಲಲು ಕೂಡ ಆಗದೆ ಒದ್ದಾಡುತ್ತಿದ್ದಳು. ಅಷ್ಟರಲ್ಲಿ ಅವರ ಅಪ್ಪ ಮುಂದಿನ ಚೇರಲ್ಲಿ ಕುಳಿತು, ನಿನ್ನ ಧೈರ್ಯವೇ ನಿನ್ನ ಧ್ವನಿ, ಮುಂದೆ ಹೋಗು, ನಾನು ನಿನ್ನ ಕಣ್ಮುಂದೆಯೇ ನಿಂತಿದ್ದೇನೆ, ನೀನು ನನ್ನ ಕಣ್ಮಣಿ ಎಂಬುದಾಗಿ ಧೈರ್ಯ ತುಂಬುತ್ತಾನೆ. ಮಗಳೇ, ನಾನಿದ್ದೇನೆ, ನೀನು ಆಡು, ಚೆನ್ನಾಗಿ ಆಡುತ್ತೀಯ ಎಂದು ಪ್ರೋತ್ಸಾಹಿಸುತ್ತಾನೆ. ಅವರ ಅಪ್ಪನ ಮಾತು ಕೇಳಿದ ಆರಾಧ್ಯ ಸಿಂಗಿಂಗ್ ಕಾಂಪಿಟೇಷನ್ನಲ್ಲಿ ಮೊದಲ ಬಹುಮಾನವನ್ನು ಪಡೆಯುತ್ತಾಳೆ. ಆದರೆ ಅವಳಿಗೂ ಅಪ್ಪನ ನಗು ಬಹುಮಾನಕ್ಕಿಂತ ದೊಡ್ಡದಿರುತ್ತದೆ. ಅಪ್ಪ ಅತ್ಯಂತ ಅವಳಿಗಿಂತ ಹೆಚ್ಚಾಗಿ ತನ್ನ ಮಗಳ ಗೆಲುವನ್ನು ಸಂಭ್ರಮಿಸುತ್ತಾನೆ. ಕಾಲ ಕಳೆದಂತೆ ಆದ್ಯ ದೊಡ್ಡವಳಾಗಿ ಶಾಲೆಯನ್ನು ಮುಗಿಸಿ ಕಾಲೇಜನ್ನು ಸೇರಿಕೊಳ್ಳುತ್ತಾಳೆ. ಬೆಳಗ್ಗೆ ಮುಂಜಾನೆ ಎದ್ದು ಬೇಗ ಬೇಗ ರೆಡಿಯಾಗಿ ತಿಂಡಿಯನ್ನು ತಿಂದು ಹೊರಟು ಬಿಡುತ್ತಿರುತ್ತಾಳೆ. ಆದರೆ ತಂದೆಗೆ ಕಾಲಿತನದ ನೋವು ಪ್ರಾರಂಭವಾಗುತ್ತದೆ. ಮಗಳು ಹೋದ ಮೇಲೆ ಕಿಟಕಿಯಿಂದ ನೋಡುತ್ತಾ, ಓಕೆನಾ ಮಗಳೇ ಎಂದು, ಹೋಗಿ ಬಾ, ಹುಷಾರು ಎಂದು ಹೇಳಿ ಮಗಳನ್ನು ಕಾಲೇಜಿಗೆ ಕಳಿಸುತ್ತಿದ್ದ ಅಪ್ಪ. ಮಗಳ ಓದು ಮುಗಿಯುತ್ತಾ ಬರುತ್ತದೆ. ತಂದೆ ಅವಳಿಗೆ ಮದುವೆಯ ಸಮಯ ಬಂದಿದೆ ಎಂದು ಅರಿತು ಅವಳಿಗೆ ಒಬ್ಬ ಸರಿಯಾದ ವರನನ್ನು ಹುಡುಕುತ್ತಾನೆ. ಹುಡುಕಿ ಅವಳ ಮದುವೆಯ ದಿನವನ್ನು ನಿಶ್ಚಯ ಮಾಡುತ್ತಾನೆ. ಆ ದಿನ ಬಂದೇ ಬಿಟ್ಟಿತು. ಅಪ್ಪನ ಕೈ ಹಿಡಿದು ಆರಾಧ್ಯ ನಿಧಾನವಾಗಿ ಹೇಳುತ್ತಾಳೆ, ಅಪ್ಪ, ನೀನೇ ನನ್ನ ಮೊದಲ ಸ್ನೇಹಿತ, ನೀನೇ ನನ್ನ ಮೊದಲ ಗುರು, ನೀನೇ ನನ್ನ ಹೀರೋ ಎಂದು ಹೇಳುತ್ತಾಳೆ. ಆಗ ಅರ್ಜುನ್ ನಗುತ್ತಾ ಹೇಳುತ್ತಾನೆ, ನೀನು ಎಲ್ಲೇ ಹೋದರೂ ನಮ್ಮ ಮನೆಯ ಬಾಗಿಲು ನಿನಗಾಗಿ ಯಾವಾಗಲೂ ತೆರೆದೇ ಇರುತ್ತೆ ಮಗಳೇ, ನೀನೇ ನನ್ನ ಜೀವ ಎಂಬುದಾಗಿ ಹೇಳುತ್ತಾನೆ. ಅವಳು ಹೊರಟು ನಿಂತಾಗ ಅಪ್ಪನ ಹೃದಯ ಮುದುಡುತ್ತದೆ. ಅವನ ಕಣ್ಣಲ್ಲಿ ಬೇಡ ಬೇಡ ಎಂದರೂ ಕಣ್ಣೀರು ತನ್ನಿಂದ ತಾನೇ ಸುರಿಯಲು ಪ್ರಾರಂಭಿಸುತ್ತದೆ. ಕಣ್ಣೀರನ್ನು ಮರೆಮಾಚಲು ಪದೇ ಪದೇ ಆ ಕಡೆ ತನ್ನ ಕತ್ತನ್ನು ತಿರುಗಿಸಿ ನೀರನ್ನು ಒರೆಸಿಕೊಳ್ಳುತ್ತಿರುತ್ತಾನೆ. ಮನದಲ್ಲಿ ಹೇಳಲಾಗದ ನೋವು. ಆದರೂ ಸಹ ಮಗಳನ್ನು ಕಳಿಸಲೇಬೇಕಲ್ಲವೇ? ಅವನು ಗಟ್ಟಿ ಮನಸ್ಸನ್ನು ಮಾಡಿಕೊಳ್ಳುತ್ತಾನೆ. ಆದರೆ ಮನಸ್ಸು ಕೇಳಿದರೂ ಕಣ್ಣುಗಳು ಕೇಳುತ್ತಿರಲಿಲ್ಲ. ಹೃದಯದ ನೋವು
ಕಣ್ಣಿನಲ್ಲಿ ನೀರಾಗಿ ಹರಿಯುತ್ತಿತ್ತು. ಇತ್ತ ಮಗಳು ಹೊರಟು ನಿಲ್ಲುತ್ತಾಳೆ. ಆಗ ತನ್ನ ಮಗಳನ್ನು ಎದೆಗೆ ಬಿಗಿದಪ್ಪಿಕೊಂಡು ಅವಳ ಹಣೆಗೆ ಒಂದು ಮುತ್ತನ್ನು ಕೊಟ್ಟು, ಮಗಳೇ ಹೋಗಿ ಬಾ ಎಂದು ಹೇಳುತ್ತಾನೆ. ಹಾಗೂ ಮಗಳ ಹೆಸರನ್ನು ಮತ್ತೊಮ್ಮೆ ಹೆಮ್ಮೆಯಿಂದ ಆರಾಧ್ಯ ಎಂದು ಕೂಗಿ ಕರೆಯುತ್ತಾನೆ. ಹಾಗೂ ತನ್ನ ಅಳಿಯನಿಗೆ ತನ್ನ ಮಗಳ ಕೈಯನ್ನು ಕೊಟ್ಟು, ನನ್ನ ಮಗಳನ್ನು ಚೆನ್ನಾಗಿ ನೋಡಿಕೋ ಎಂಬುದಾಗಿ ಹೇಳಿ ಮಗಳು ಮತ್ತು ಅಳಿಯನನ್ನು ಕಳಿಸಿಕೊಡುತ್ತಾನೆ. ಕೆಲವು ವರ್ಷಗಳ ನಂತರ ಆರಾಧ್ಯ ತನ್ನ ಹೊಸ ಮಗುವನ್ನು ತೊಟ್ಟಿಲಲ್ಲಿ ಹಿಡಿದು ತವರು ಮನೆಗೆ ಬರುತ್ತಾಳೆ. ಅಪ್ಪ, ನೀನು ನನಗೆ ಕೊಟ್ಟ ಪ್ರೀತಿ ಈಗ ನನಗೆ ಅರ್ಥ ಆಗಿದೆ. ಅಪ್ಪ, ಅಂದು ನನ್ನನ್ನು ನೀದಂದಿನಿಂದ ಇಲ್ಲಿಯವರೆಗೂ ಎಷ್ಟು ಪ್ರೀತಿ ಕೊಟ್ಟು ಸಾಕಿದ್ದೀರಿ, ಸಲಹಿದ್ದೀರಿ. ಈಗ ನನಗೆ ಅದೆಲ್ಲ ಪ್ರೀತಿಯೂ ಅರ್ಥವಾಗಿದೆ ಎಂಬುದಾಗಿ ಹೇಳುತ್ತಾಳೆ. ಇತ್ತ ಅರ್ಜುನನು ತನ್ನ ಮೊಮ್ಮಗುವನ್ನು ಎತ್ತಿಕೊಂಡು ಸುತ್ತಾಡುತ್ತಾನೆ. ಅದನ್ನು ಆಟ ಆಡಿಸುತ್ತಾ ತನ್ನ ನೋವನ್ನೆಲ್ಲ ಮರೆತು ಸಮಯವೇ ಹೋಗುವುದು ಅವನಿಗೆ ತಿಳಿಯದಂತಾಗುತ್ತದೆ. ಮಗುವಿನ ಜೊತೆ ಆಟ ಆಡುತ್ತಾ ಸಮಯವನ್ನು ಕಳೆಯುತ್ತಾನೆ. ಸ್ನೇಹಿತರೆ, ಈ ಕಥೆಯ ಸಾರ, ಅಪ್ಪನಿಗೆ ಮಗಳು ಕೇವಲ ಮಗಳು ಅಲ್ಲ, ಅವಳ ನಗು ಅವನ ಬದುಕುವ ಕಾರಣ, ಅವಳ ಭವಿಷ್ಯ ಅವನ ಕನಸು, ಅವಳ ಕಣ್ಣೀರೇ ಅವನ ದುರ್ಬಲತೆ. ಅವಳಿಗೆ ಯಾವಾಗಲೂ ನೆರಳಾಗಿ ನಿಂತೇ ಇರುತ್ತಾನೆ. ಅಂದರೆ ಇಲ್ಲಿಗೆ ಅಪ್ಪ ಮಗಳ ಸಂಬಂಧದ ಒಂದು ಸುಂದರವಾದ ನನ್ನ ಮೊದಲ ಹೀರೋ ನನ್ನ ಅಪ್ಪ ಎಂಬ ಕಥೆಯು ಮುಕ್ತಾಯವಾಯಿತು. ಮತ್ತೆ ಮುಂದಿನ ಇದೇ ರೀತಿಯ ಸುಂದರ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನನ್ನ ಧನ್ಯವಾದಗಳು.